ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ನಿಸರ್ಗ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 ವೀಕ್ ಆಯಿತು ನಾನು ಯಾವುದೇ ರೀತಿಯ ವ್ಲಾಗ್ ಆಗಲಿ ವಿಡಿಯೋ ಆಗಲಿ ಶೂಟ್ ಮಾಡಿಲ್ಲ. ಶಾರ್ಟ್ಸ್ ಅಂತೂ ಹಾಕಿದ್ದೀನಿ, ಪ್ಲೀಸ್ ಹೋಗಿ ನೋಡಿ. ಅದಕ್ಕೋಸ್ಕರ ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಟ್ರಾವೆಲಿಂಗ್ ಬ್ಲಾಗ್. ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಮುಂದೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ಇವಾಗ ಜಸ್ಟ್ ನಾನು ನನ್ನ ಕೆಲಸನ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ, ಹೋಗ್ಬೇಕು. ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಮುದ್ದೇಬಿಹಾಳ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ನನ್ನ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ನೆನ್ನೆ ನನ್ನ ಲಗೇಜ್ನ ಪ್ಯಾಕ್ ಮಾಡಿಟ್ಟಿದ್ದೆ. ಇವಾಗ ಬ್ಯಾಗ್ ತೊಗೊಂಡು ಹೊರಡಬೇಕು. ಇನ್ನೊಂದು ಏನಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನೊಬ್ಬರು ಸ್ಪೆಷಲ್ ವ್ಯಕ್ತಿನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಪ್ಲೀಸ್ ಈ ಬ್ಲಾಗ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾರ ಸ್ಪೆಷಲ್ ವ್ಯಕ್ತಿ ಅಂತ. ಯಾಕಪ್ಪ ನಾನು ಅವ್ರಿಗೆ ಅಷ್ಟು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರಿಲ್ಲ ಅಂದರೆ ಐ ಥಿಂಕ್ ನಾನಿವತ್ತು ಇಲ್ಲಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಿರಲಿಲ್ಲ. ಐ ಥಿಂಕ್ ಸೊ. ಅವರೊಂಥರ ನನ್ನ ಲೈಫಿನ ಮೇನ್ ಪಿಲ್ಲರ್. ಅದಕ್ಕೋಸ್ಕರ ಅವರು ನನ್ನ ಸ್ಪೆಷಲ್ ವ್ಯಕ್ತಿ ಆ್ಯಂಡ್ ಮೈ ಫೇವ್ರೆಟ್ ಒನ್. ಸೊ ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿತೌಟ್ ಸ್ಕಿಪ್ ಮಾಡದೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಇದು ನನ್ನ ಇವತ್ತಿನ ಒಂದು ಔಟ್ಫಿಟ್. ಲೆಟ್ಸ್ ಗೋ. ಗೈಸ್, ನನಗೆ ಗೊತ್ತಾಗ್ತಾ ಇಲ್ಲ ಹರಿಹರನ ಇಲ್ಲೇ ಬಿಟ್ಟು ಹೋಗ್ಲಾ ಅಥವಾ ನನ್ನ ಜೊತೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ಲಾ ಅಂತ. ಕನ್ಫ್ಯೂಸ್ ಆಗಿದ್ದೀನಿ ನಾನು, ಕರ್ಕೊಂಡು ಹೋಗ್ಲಾ ಅಥವಾ ಇಲ್ಲೇ ಬಿಟ್ಟು ಹೋಗ್ಲಾ ಅಂತ. ನಿಮಗೆಲ್ಲ ತೋರಿಸ್ತೀನಿ ಹರಿಹರ ಯಾರಂತ. ಇದು ನಮ್ಮ ಹರಿಹರ. ಎಸ್, ಗೊತ್ತಾ ಇಲ್ಲ ಗೈಸ್, ನಾನು ಸ್ಕೂಟಿನ ಇಲ್ಲೇ ಬಿಟ್ಟು ಹೋಗ್ಲಾ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಲಾ ಅಂತ. ಬಸ್ ಸ್ಟ್ಯಾಂಡಲ್ಲೇ ಪಾರ್ಕ್ ಮಾಡೋಣ, ಯಾಕಂದರೆ ನಾನು ಬರೋದು ಆಲ್ಮೋಸ್ಟ್ 3 ಡೇಸ್ ಆಗ್ಬೋದು. ಸುಮ್ಮನೆ ಇಲ್ಲಿ ಬಿಟ್ಟಿದ್ರೆ ರಿಸ್ಕು. ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡಲ್ಲೇ ಪಾರ್ಕ್ ಮಾಡೋಗೋಣ. ಆ್ಯಂಡ್ ನಾವೇನಕ್ಕೆ ಇವನಿಗೆ ಹರಿಹರ ಅಂತ ಕರಿತೀವಿ ಅಂತ ಅಂದರೆ, ಇದರಿಂದ ಒಂದು ಸ್ಟೋರಿ ಇದೆ. ಅದನ್ನು ನಾನು ಇನ್ನೊಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗೈಸ್, ಇವಾಗ ನನ್ನ ಜೊತೆ ಒಂದು ಸೀನ್ ಆಗೋಗಿತ್ತು. ಏನಂತ ಅಂದರೆ, ನಾನು ಬರೋ ಅರ್ಜೆನ್ಸಿಯಲ್ಲಿ ಆಧಾರ್ ಕಾರ್ಡ್ ತೊಗೊಂಬರೋದನ್ನ ಮರ್ತೋಗ್ಬಿಟ್ಟೆ ನಾನು. ಆ್ಯಕ್ಚುಲಿ ಅದು ನನ್ನ ವರ್ಕಿಂಗ್ ಬ್ಯಾಗಲ್ಲಿತ್ತು. ಅದನ್ನು ಇವಾಗ ನನ್ನ ಜೊತೆ ತೊಗೊಂಬರೋದನ್ನ ಮರ್ತೋಗ್ಬಿಟ್ಟೆ ನಾನು. ಅದಕ್ಕೆ ಇವಾಗ ಕಂಡಕ್ಟರ್ ಹೇಳ್ತಾ ಇದ್ದಾರೆ, ನೀವು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕಂತ. ಬೇಜಾರಾಗ್ತಾಯಿದ್ದೆ. ದುಡ್ಡು ಕೊಟ್ಟು ಫ್ರೀಯಾಗಿ ಬರೋ ಜಾಗದಲ್ಲಿ ದುಡ್ಡು ಕೊಟ್ಬಿಟ್ಟು ಬರ್ತಾ ಇದ್ದೀನಲ್ಲ ಅಂತ. ಇಟ್ಸ್ ಓಕೆ. ಪ್ಲೀಸ್ ಹೆಣ್ಮಕ್ಳೇ, ಬರಬೇಕಾದ್ರೆ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ, ಮರೀದೇ ಬರಬೇಡಿ ಯಾರು. ಸೊ ಫೈನಲಿ ನಾನು ಬಂದು ರೀಚ್ ಆದೆ. ಇವಾಗ ನಾನಿರೋದು ನೇಪ್ಗಿರಿ ತಾಂಡಾದಲ್ಲಿ. ನನ್ನ ಜನ್ಮಸ್ಥಳ, ನಾನು ಹುಟ್ಟಿರೋ ಊರು. ಈ ಊರಲ್ಲಿ ತುಂಬಾ ಮೆಮೊರೀಸ್ ಇದೆ, ತುಂಬಾ ಮೂಮೆಂಟ್ಸ್ ಇದ್ದಾವೆ. ನಾವು ನಕ್ಕಿದ್ದೀವಿ, ಹತ್ತಿದ್ದೀವಿ, ಎಲ್ಲನೂ ಈ ಊರಲ್ಲಿದೆ. ಇದು ನಮ್ಮ ಅಜ್ಜಿ ಊರು. ನಮ್ಮ ಅಜ್ಜಿ ಅವರ ತವರೂರು ಅಥವಾ ಹುಟ್ಟಿನೂರು ಅಂತಲೂ ಅನ್ಬೋದು. ಸೊ ನನಗೆ ಮಾತು ಬರ್ತಾ ಇಲ್ಲ ಏನು ಹೇಳ್ಬೇಕಂತ. ಎಸ್, ಇವಾಗ ನಾನು ಹುಟ್ಟಿರೋಂಥ ಮನೆನ ತೋರಿಸ್ಕೊಂಬರ್ತೀನಿ. ಬನ್ನಿ ಎಲ್ಲರೂ ನೋಡಿ ಆ ಮನೆ ಹೇಗಿದೆ ಅಂತ. ಇದೇ ಆ ಮನೆ. ಇವಾಗ ಇದನ್ನ ರಿನೋವೇಟ್ ಮಾಡಿಸ್ತಾ ಇದ್ದೀವಿ. ರಿನೋವೇಟ್ ಅಲ್ಲ, ಆಲ್ಮೋಸ್ಟ್ ಬೀಳಿಸ್ಬಿಟ್ಟು ಮತ್ತೆ ವಾಪಸ್ ಕಟ್ಟಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮೇನ್ ರೋಡ್ ಬಂದುಬಿಟ್ಟಿತ್ತು, ಹೈವೇ ರೋಡು. ಅದಕ್ಕೋಸ್ಕರ ಇದನ್ನೆಲ್ಲ ಬೀಳಿಸ್ಬಿಟ್ಟು ಮತ್ತೆ ವಾಪಸ್ ಕಟ್ಟಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟು ವಾಶ್ರೂಮು ಆ್ಯಂಡ್ ದಿಸ್ ಈಸ್ ಬೆಡ್ರೂಮ್. ಇದೇ ರೂಮಲ್ಲಿ ನಾನು ಹುಟ್ಟಿದ್ದು ಗೈಸ್. ಇಲ್ಲಿ ಇದು ಕಂಪ್ಲೀಟಾಗಿ ಇವಾಗ ಇನ್ನೂ ಕಟ್ಟಿಸ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಐ ಹೋಪ್ ಸೊ ನೆಕ್ಸ್ಟ್ ಮಂತ್ ಅನ್ನೋಷ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ. ಇದು ಬಂದುಬಿಟ್ಟು ದೇವ್ರ ಮನೆ, ಪೂಜಾ ರೂಮ್. ದಿಸ್ ಈಸ್ ಕಿಚನ್. ಇದು ಹಾಲ್. ಗೈಸ್, ಇದೇ ಮನೇಲಿ ನಾನು ಹುಟ್ಟಿದ್ದು.
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಇಗ್ನೋರ್ ಮಾಡಿ, ಯಾಕಂದರೆ ದಸರಾ ಟೈಮ್ ಘಟ್ಟ ಹಾಕ್ತಾರೆ ಇಲ್ಲಿ ಎಲ್ಲ, ಅದಕ್ಕೋಸ್ಕರ ಜಾಗರಣೆ ಮಾಡ್ತಾರೆ, ಸಾಂಗ್ಸ್ ಹಾಡ್ತಾರೆ ರಾತ್ರಿ ಎಲ್ಲ ಬೆಳಗ್ಗೆ, ಅದಕ್ಕೋಸ್ಕರ ಅದು ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ. ಇದೇ ಮನೇಲಿ ನಾನು ಹುಟ್ಟಿದ್ದು, ಇದೇ ಮನೆಯಲ್ಲಿ ನಾನು ಸ್ವಲ್ಪ ದಿನ ಬೆಳೆದಿದ್ದು. ಆ್ಯಂಡ್ ಇದು ನಮ್ಮ ಅಜ್ಜಿ ಮನೆ, ಪ್ರೀತಿಯ ಮನೆ. ಈ ಮನೆಯಲ್ಲಿ ತುಂಬಾ ಮೆಮೊರಿ ಇದ್ದಾವೆ, ಯಾಕಂದ್ರೆ ಪ್ರತಿ ವರ್ಷ ನಾವು ಇಲ್ಲಿ ಬಸವಣ್ಣ ಜಾತ್ರೆ ಮಾಡ್ತಾರೆ, ಆ ಜಾತ್ರೆಗೆ ಸೇರ್ತೀವಿ. ಆ್ಯಂಡ್ ದಸರಾಗೂ ಸೇರ್ತೀವಿ. ನಾವೆಲ್ಲ ಕುರಿ ಬ್ಯಾಟಿ, ನಮ್ಮನೇಲಿ ಬ್ಯಾಟಿ ಅದು ಮಾಡ್ತೀವಲ್ಲ, ಅದಕ್ಕೋಸ್ಕರ ಎಲ್ಲ ಇಡೀ ಫ್ಯಾಮಿಲಿ ಸೇರಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ತುಂಬ ಸ್ಪೆಷಲ್ ಈ ಮನೆ. ನೆಕ್ಸ್ಟ್ ಮಂತು ದಸರಾ ಇಲ್ಲಿ ಊರಲ್ಲಿ ಘರ್ ಪೂಜಾ ಅದನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅಜ್ಜಿಗೆಲ್ಲ ಫೋರ್ಸ್ ಮಾಡಿ ಹೇಳ್ತಾ ಇದ್ದೀವಿ, ಪ್ಲೀಸ್ ಆದಷ್ಟು ಬೇಗ ಈ ಮನೇನ ಕಟ್ಟು ನಾವೆಲ್ಲರೂ ಬಂದು ಸೇರ್ತೀವಿ. ಎಷ್ಟು ಆಲ್ಮೋಸ್ಟ್ 3 to 4 years ಆಯಿತು, ಯಾರೂ ಕೂಡ ಸೇರಿಲ್ಲ, ಒಟ್ಟಿಗೆ ಸೇರಿಬಿಟ್ಟು ಈ ಥರ ಫಂಕ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಎಸ್ ಗೈಸ್, ನಿಮ್ಗೆಲ್ರಿಗೂ ಹೇಳಿದ್ದೆ ನಾನು ಒಬ್ಬರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತ. ಬನ್ನಿ, ಆ ಸ್ಪೆಷಲ್ ವ್ಯಕ್ತಿ ಯಾರಂತ ತೋರಿಸ್ತೀನಿ. ಸೊ ಗೈಸ್, ಇವರೇ ಆ ಸ್ಪೆಷಲ್ ವ್ಯಕ್ತಿ. ನಮ್ಮ ಅಜ್ಜಿ. ಹಾಯ್ಕ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಟೈಮ್ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ 4:10 ಆಗಿದೆ. ಇವಾಗ ನಾವು ಇಲ್ಕಲಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಸ್ಟರ್ಡೇ ನೈಟೇ ಹೊರಡಬೇಕಾಗಿತ್ತು, ಬಟ್ ಮುದ್ದೆಬೇಳೆಯಿಂದ ಬರೋದು ಲೇಟಾಗಿ ಹೋಗ್ಬಿಡ್ತು, ಮತ್ತು ನೈಟ್ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ತುಂಬಾ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ತೋರಿಸ್ಬಿಡ್ತೀನಿ. 4:10 ಆಗಿದೆ. ಆ್ಯಕ್ಚುಲಿ 3 o'clock ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನಿದ್ದೆ ತುಂಬಾ ಬರ್ತಾಯಿತ್ತು ಅಂತ ಆಗಲಿಲ್ಲ, ಅದಕ್ಕೆ ಇವಾಗ ಬಿಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದ್ದೆ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಯಾರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ನಾನು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬಟ್ ಇವತ್ತು ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ದ ಒನ್ ಆ್ಯಂಡ್ ಓನ್ಲಿ ಅವರ್ ಫೇವ್ರೇಟ್ ಮಾಮಾಶ್ರೀ. ಸೇ ಹೈ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್. ಅವ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋಸ್? ಟ್ರೈ ಮಾಡ್ತಾ ಇದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮನೆಯವರೇ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್, ಮನೆಯವರೇ ನೋಡ್ತಾ ಇಲ್ಲ ಅಂತ ಅಂದಮೇಲೆ ಹೊರಗಿನವ್ರು ಎಲ್ಲಿಂದ ನೋಡ್ತಾರೆ ಹೇಳ್ರಿ? ಮಾಮ ಪ್ಲೀಸ್ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೆನ್ನೆನೆ ನಾನು ಫೋರ್ಸ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ನೋಡೋಣ ಮುಂದೆ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇಟ್ಸ್ ಓಕೆ, ನಮ್ಗೆ ಗೊತ್ತು ನಮ್ಮ ಮಾಮ ಸಪೋರ್ಟ್ ಮಾಡ್ತಾರೆ. ಎಲ್ರು ಮಾಮ ತರ ನಮ್ಮ ಮಾಮ ಕಂಸ ಅಲ್ಲ ಗೈಸ್, ನಮ್ಮ ಮಾಮ ಶ್ರೀಕೃಷ್ಣ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸೊ ಫ್ರೆಂಡ್ಸ್, ಇವಾಗ ನಾವು ಹೊಸಪೇಟೆ ಟನಲ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೊಸಪೇಟೆ ಡ್ಯಾಮ್ ನೋಡಿ ಗೈಸ್. Here we go. Okay. That's right.
ಇವಾಗ ನಾವು ತುಂಗಭದ್ರಾ ಡ್ಯಾಮ್ ಹತ್ರ ಇದ್ದೀವಿ. ಸೊ ವಾ ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ನನ್ನ ಬ್ಯಾಕ್ ಸೈಡ್ ನೋಡಿ, ಓ ಮೈ ಗಾಡ್, ಸಖತ್ತಾಗಿದೆ ವ್ಯೂ ಮಾತ್ರ. ಬನ್ನಿ ಹೋಗೋಣ. ಹಾಂ ಮ್ಯಾಮ್. ಒಂದೊಂದ ಒಂದು ಎರಡೆರಡು ಮೂರು ಮೂರ್ಲ ಮೂರು ಆಯ್ತು ಆಯ್ತು. Oh my God, Zilla, what a calculation. Highest marks, ಕೊಟ್ಟವನ ಲೂಸು, ಅರ್ಧಕ್ಕೆ ಕೋರ್ಸು, ಬಿಟ್ಟವನ ಬಾಸು. ಓ ಭಾಯ್ ಸಾಬ್ ಗೈಸ್, ಎಲ್ರಿಗೂ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮಲ್ಲಿ ಆಡೋದಕ್ಕೆ ಇಷ್ಟ ಇದ್ರೆ ನಮ್ಮ ಮಾಮಗೆ ರೋಡ್ ಮೇಲೆ ಆಡೋದಕ್ಕೆ ಇಷ್ಟ ಗೈಸ್. ಇವಾಗ ಒಂದು ಕಟ್ ಹೊಡೆದ್ರು, ಈ ಕಟ್ಟೆಲ್ಲ ನಮ್ಗೆ ರೂಢ ಆಗಿದೆ. ಅಮ್ಮ ನಿಮ್ಗೆ ಡ್ರೈವಿಂಗ್ ಅಂದ್ರೆ ಎಷ್ಟು ಇಷ್ಟ? ಫೇವ್ರೇಟ್. ಆದಷ್ಟು ಬೇಗ ಇವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಗೈಸ್. ಆಲ್ರೆಡಿ ಇದೆ, ಬಟ್ ಇವಾಗ ಮತ್ತೆ ಟ್ರಾವೆಲಿಂಗಿನ ವಿಡಿಯೋಸ್ನ ಪೋಸ್ಟ್ ಮಾಡ್ತಾರೆ. ಪ್ಲೀಸ್ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ. ಹೇಳ್ತಾರವರೆಲ್ಲ ಆಮೇಲೆ ಓಪನ್ ಮಾಡ್ತಾರೆ. ಫೈನಲಿ ನಾವು ಬೆಂಗಳೂರಿಗೆ ಎಂಟ್ರ್ ಆದ್ವು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಮಾಮ ಸೇ ಬಾಯ್. ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. Thank you guys.